ಹಲೋ ಹಾಯ್ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ವಿನ್ ನೆಸ್ಟ್. ಇವತ್ತು ಒಂದು ಹೆಲ್ದಿ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಡ್ರೈ ಫ್ರೂಟ್ಸ್ ಲಡ್ಡು. ಆಲ್ಮೋಸ್ಟ್ ಎಲ್ಲರೂ ಮಾಡ್ಕೊಂಡಿರ್ತೀರ ಅನಿಸುತ್ತೆ, ಬಟ್ ಜಸ್ಟ್ ನಾನು ಯಾವ ಥರ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಇದರಲ್ಲಿ ನಮ್ಗೆ ಯಾವ್ದು ಬೇಕಿರುತ್ತಲ್ವ ಆ ಥರ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೋಬೋದು ನೀವು. ನಾನು ಬೇಸಿಕಲಿ ಮಕ್ಳಿಗೆ ಕೂಡ ಇದನ್ನು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಆಲ್ಮಂಡ್ಸು, ವಾಲ್ನಟ್ ಮತ್ತು ಏನಂತಾರೆ ಅವು ಮಖಾನ ಅಂತಾರಲ್ವ, ಮಖಾನ ಆಗಲಿ, ಮತ್ತು ನಾನು ಇಲ್ಲಿ ಕ್ಯಾಶ್ಯೂನ ಸ್ವಲ್ಪನೇ ಬಳಸ್ತಾ ಇದ್ದೀನಿ. ಅದಾದಮೇಲೆ ಎಲ್ಲ ಯಾವುದೇ ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ಗಳು ಯಾವುದಿದೆ ಅಲ್ವಾ ಎಲ್ಲನೂ ಯೂಸ್ ಮಾಡ್ಬೋದು ನೀವು. ಎಲ್ಲನೂ ಜಸ್ಟ್ ಒಂದು ಸ್ವಲ್ಪ ಗೀಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ಮಖಾನನ ನೋಡಿ, ನೀವು ಫ್ರೈ ಆಗಿದೆ ಅಂತ ಹೇಗೆ ನೋಡೋದಂದರೆ ಸ್ವಲ್ಪ ಫ್ರೈ ಮಾಡಿದಾದ್ಮೇಲೆ ಅದು ಕ್ರಂಚಿ ಆಗುತ್ತೆ. ನೀವು ಜಸ್ಟ್ ಕೈಯಿಂದನೂ ಬ್ರೇಕ್ ಮಾಡ್ಬೋದು. ಅದು ಅದು ಇಂಡಿಕೇಶನ್ ಅದು ಸರಿಯಾಗಿ ಕುಕ್ ಆಗಿದೆ ಅಂತ. ಇವಾಗ ನಾನು ಸ್ವೀಟ್ನೆಸ್ಗೋಸ್ಕರ ಇಲ್ಲಿ ಯಾವುದೇ ರೀತಿ ಜಾಗ್ರಿ ಅದನ್ನ ಬಳಸ್ತಾ ಇಲ್ಲ, ಅದ್ರ ಬದಲು ಡೇಟ್ಸ್ನ ಬಳಸ್ತಾ ಇದ್ದೀನಿ. ಅದನ್ನೆಲ್ಲ ಡಿಸೈಡ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ಆವಾಗ ನಿಮ್ಗೊಂಥರ ಕನ್ಸಿಸ್ಟೆನ್ಸಿ ಅದು ಸಾಫ್ಟಾಗಿ ಬರುತ್ತೆ. ಅದರಲ್ಲಿ ನೀವೇನು ಮಾಡಬೇಕು, ಎಲ್ಲ ಡ್ರೈ ಫ್ರೂಟ್ಸ್ ಏನು ಮಾಡಿರ್ತೀರಲ್ವ ಅದನ್ನು ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಲಡ್ಡು ಕಟ್ಕೊಳ್ಬೋದು, ಸ್ವಲ್ಪ ತುಪ್ಪ ಹಚ್ಕೊಂಡು ಕೈಗೆ. ನಾವು ಮಕ್ಳಿಗೆ ಕೊಡ್ತಾ ಇರೋದ್ರಿಂದ ಫೈನ್ ಏನಂತಾರೆ ಪೌಡ್ರ್ ಮಾಡ್ಕೊಂಡಿದ್ದೆ. ನಿಮ್ಗೆ ಬೇಕಾದರೆ ಒಂದು ಸ್ವಲ್ಪ ದಪ್ಪನೇ ಇಡ್ಬೋದು ನೀವು ಡ್ರೈ ಫ್ರೂಟ್ಸ್ಗಳನ್ನ ಗ್ರೈಂಡ್ ಮಾಡಬೇಕಾದ್ರೆ. ಈ ಥರ ಮಾಡಿ ಸ್ಟೋರ್ ಮಾಡಿ 15 ಡೇಸ್ವರೆಗೂ ಇಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಬ್ಸ್ಕ್ರೈಬ್.